ಇದು ಪ್ರಜಾಶಕ್ತಿ ಟಿವಿಯ ಅತ್ಯಂತ ದೊಡ್ಡ ಇಂಪ್ಯಾಕ್ಟ್. ಪ್ರಜಾಶಕ್ತಿ ಕಾಲಿಡ್ತಿದ್ದಂತೆ ಇಡೀ ಚಿತ್ರಣವೇ ಚೇಂಜ್. ಲಕ ಹೊಳೆಯುತ್ತಿದೆ ಈ ತರಕಾರಿ ಕಟಿಂಗ್ ಏಜೆನ್ಸಿ. ಎಸ್ ವೀಕ್ಷಕರ, ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿ ಮಾಡಿ ಸುಮ್ಮನೆ ಕೂರಲ್ಲ ಅನ್ನೋದಕ್ಕೆ ಇದು ಅತ್ಯಂತ ಸ್ಪಷ್ಟ ಉದಾಹರಣೆ. ಕೇವಲ ಸುದ್ದಿ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿಯಲ್ಲ. ಆ ಸುದ್ದಿಯಿಂದ ಏನಾದರೂ ಬದಲಾವಣೆ ಆಗಬೇಕು. ಆ ಸುದ್ದಿ ಸಮಾಜದಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಬೀರಬೇಕು. ಆಗ ಮಾತ್ರ ನಾವು ಸುದ್ದಿ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ. ಸದಾ ಇಂಪ್ಯಾಕ್ಟ್ಗಳ ಬೆನ್ನು ಹತ್ತಿ ಸುದ್ದಿ ಮಾಡುವ ನಿಮ್ಮ ಪ್ರಜಾಶಕ್ತಿ ಟಿವಿಗೆ ಅತ್ಯಂತ ದೊಡ್ಡ ಇಂಪ್ಯಾಕ್ಟ್ ಸಿಕ್ಕಿದ್ದು ಒಂದೇ ಒಂದು ಸುದ್ದಿಯಿಂದ ಇಡೀ ಚಿತ್ರಣವೇ ಬದಲಾಗಿ ಹೋಗಿದೆ. ಹೌದು, ಸಮಾಜಮುಖಿ ಸುದ್ದಿಗಳ ಮೂಲಕವೇ ಜನಮೆಚ್ಚುಗೆ ಗಳಿಸಿರುವ ನಿಮ್ಮ ಪ್ರಜಾಶಕ್ತಿ ಟಿವಿ ಇತ್ತೀಚೆಗಷ್ಟೇ ಪಿಜ್ಜಾ ತಿನ್ನೋ ಮುನ್ನ ಎಚ್ಚರ, ಮೆಣಸಿನಕಾಯಿಯಲ್ಲಿ ಹುಳುಗಳು ಪಿತ ಅನ್ನೋ ಶೀರ್ಷಿಕೆಯಡಿಯಲ್ಲಿ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಬೆಳಗುಂಬ ಬಳಿ ಇರೋ ತರಕಾರಿ ಕಟಿಂಗ್ ಏಜೆನ್ಸಿ ಒಂದರಲ್ಲಿ ಪಿಜ್ಜಾ ಸ್ಯಾಂಡ್ವಿಚ್ಗಳಿಗೆ ಬಳಸುವ ಮೆಣಸಿನಕಾಯಿ ಕೊಳೆತು ಹುಳುಗಳಾಗಿದ್ದನ್ನ ವಿಡಿಯೋ ಸಮೇತ ವರದಿ ಮಾಡಲಾಗಿತ್ತು. ಈ ಒಂದೇ ಒಂದು ಸುದ್ದಿಯಿಂದ ಇಡೀ ಘಟಕವೇ ಇದೀಗ ಲಕ ಹೊಳೆಯುತ್ತಿದ್ದು ಕಂಪ್ಲೀಟ್ ಕ್ಲೀನ್ ಆಗಿದೆ. ಈ ತರಕಾರಿ ಕಟಿಂಗ್ ಘಟಕಕ್ಕೆ ಒಂದು ನೇಮ್ ಬೋರ್ಡ್ ಕೂಡ ಇರಲಿಲ್ಲ. ಪ್ರಜಾಶಕ್ತಿ ವರದಿಯ ಬಳಿಕ ಶ್ರೀ ನಂಜುಂಡೇಶ್ವರ ಸ್ವಾಮಿ ಏಜೆನ್ಸಿ ಅನ್ನೋ ಹೆಸರಿನಲ್ಲಿ ನೇಮ್ ಬೋರ್ಡ್ ಬಿದ್ದಿದೆ. ಜೊತೆಗೆ ಸಿಬ್ಬಂದಿಗೆ ಹ್ಯಾಂಡ್ ಗ್ಲೌಸ್, ಮಾಸ್ಕ್ ಮತ್ತು ಕ್ಯಾಪ್ನಂತಹ ಪರಿಕರಗಳನ್ನ ಕೂಡ ವಿತರಿಸಲಾಗಿದ್ದು ಸಂಪೂರ್ಣವಾಗಿ ಹೈಜಿನಕ್ಕಾಗಿ ಕೆಲಸವನ್ನ ಮಾಡಿಸಲಾಗ್ತಿದೆ. ಘಟಕವನ್ನ ಕೂಡ ಕಂಪ್ಲೀಟ್ ಆಗಿ ತೊಳೆದು ಶುಚಿಗೊಳಿಸಿದ್ದು ಲಕ ಹೊಳೆಯುತ್ತಿದೆ, ಹೊಸದರಂತೆ ಕಂಗೊಳಿಸುತ್ತಿದೆ. ಮೆಣಸಿನಕಾಯಿಗಳನ್ನ ಶೇಖರಣೆ ಮಾಡುವ ಡ್ರಮ್ಗಳು ಕೂಡ ಕ್ಲೀನ್ ಆಗಿವೆ. ಒಟ್ಟಿನಲ್ಲಿ ಮತ್ತೆ ಸಂಪೂರ್ಣ ಹೊಸದಾಗಿ ತಮ್ಮ ಉದ್ಯಮವನ್ನ ಶುರು ಮಾಡಲು ಏಜೆನ್ಸಿ ಮಾಲೀಕರು ಮುಂದಾಗಿದ್ದು ಲೈಸೆನ್ಸ್ಗೂ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿಬ್ಬಂದಿಗೆ ಇಎಸ್ಐ, ಪಿಎಫ್ನಂತಹ ಸೌಲಭ್ಯವನ್ನ ಕೂಡ ನೀಡುವುದಕ್ಕೆ ಮುಂದಾಗಿದ್ದಾರೆ. ಅದೇ ಸರ್, ನೀವು ಮೊನ್ನೆ ಎಲ್ಲ ಸುದ್ದಿ ಮಾಡಿದ್ರಲ್ಲ, ಎಲ್ಲ ನಮ್ಮದು ಕ್ಲೀನ್ನೆಸ್ ಇಲ್ಲ ಮತ್ತು ಇದೆಲ್ಲ ಅಂತ ಹೇಳಿದ್ರಿ. ಇವಾಗ ನೀವು ಬಂದ ಮೇಲೆ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಈಗೆಲ್ಲ ನಾವು ಇವ್ರಿಗೆಲ್ಲ ವರ್ಕರ್ಸ್ಗೆಲ್ಲ ಏನೇನು ಹಾಕ್ಬೇಕು ಮಾಸ್ಕ್ ಎಲ್ಲ ಮಾಡಿ, ಮತ್ತು ಇದೆಲ್ಲ ESI PFದು ಮತ್ತು ಲೇಬರ್ ಕಾಂಟ್ರಾಕ್ಟ್ ಲೈಸೆನ್ಸ್ ತಗೊಂಡಿದ್ದೀವಿ. ಮತ್ತು ಇದು ಫುಡ್ ಡಿಪಾರ್ಟ್ಮೆಂಟಿದ್ದು ಬಂದಿದ್ದರು, ಅವರು ಬಂದು ಪೆನಾಲ್ಟಿ ಮಾಡ್ಬಿಟ್ಟು ಹೋದರು. ಈಗ ಅದನ್ನು ನಾವು ಎಲ್ಲ ಲೈಸೆನ್ಸ್ ಎಲ್ಲ ತಗೊಂಡಿದ್ದೀವಿ. ಇನ್ಮೇಲೆ ನಾವು ಯಾವುದೇ ಥರದ ಇಲ್ಲಿ ಆ ಥರ ಮಾಡಿ ಎಲ್ಲ ನಮ್ಮದು ಸರ್ಕಾರದಿಂದ ಏನೇನು ಬರಬೇಕು, ESI PFದು ಮತ್ತು ಲೇಬರ್ ಕಾಂಟ್ರಾಕ್ಟ್ದು ಮತ್ತು ಪಂಚಾಯತಿ ಲೈಸೆನ್ಸು ಮತ್ತು ಇದು ನಮ್ಮ ಫುಡ್ ಡಿಪಾರ್ಟ್ಮೆಂಟು ಎಲ್ಲ ಲೈಸೆನ್ಸ್ನು ತಗೊಂಡಿದ್ದೀವಿ. ನಾವು ಈಗ ಲೀಗಲಾಗಿ ಮಾಡ್ತಾಯಿದ್ದೀವಿ. ನೀವು ಇದು ಶ್ರೀ ನಂಜುಂಡೇಶ್ವರ ಸ್ವಾಮಿ ಏಜೆನ್ಸಿ ಅಂತ ಹೇಳ್ಬಿಟ್ಟು ಇದನ್ನು ನಾವು ಒಂದೇ ಕಂಪ್ನಿ ಅಂತಲ್ಲ, ಕೆಲವು ಕಂಪ್ನಿಗಳು ಮಾರ್ಕೆಟಿಂಗ್ ತರ್ತೀವಿ, ಕಂಪ್ನಿಗಳು ತರ್ತೀವಿ, ಮತ್ತು ರೈತರಿಂದ ತರ್ತೀವಿ. ನಾವು ತಂದು ಇಲ್ಲಿ ಏನು ಮಾಡ್ತೀವಿ, ಕಟಿಂಗ್ ಮಾಡಿ ನಾವು ಮಾಲ್ಗಳಿಗೆ ಕೊಡ್ತೀವಿ, ಕಂಪ್ನಿಗಳಿಗೆ ಕೊಡ್ತೀವಿ, ಮತ್ತು ಹೋಟೆಲ್ಗಳಿಗೆ ಕೊಡ್ತಾ ಇದ್ದೀವಿ. ಮತ್ತು ನೀವು ಇದು ಬಂದರೆ ಮದುವೆ ಸಮಾರಂಭ ಅಂಥವೆಲ್ಲ ನಾವು ಇಲ್ಲಿ ಬಂದಂಥ ತರಕಾರಿಗಳನ್ನು ಎಲ್ಲ ಕಟ್ ಮಾಡಿ ಕೊಡ್ತೀವಿ. ಇನ್ಮೇಲೆ ನಮಗೆ ಯಾರು ಬೇಕಾದ್ರೂ ನಾವೆಲ್ಲ ಇವಾಗ ಲೀಗಲ್ ಆಗಿದೆ, ಈಗ ಎಲ್ಲ ನಮ್ಮದು ಲೀಗಲ್ ಆಗಿದೆ. ನಾವು ಇನ್ಮೇಲೆ ಸ್ವಚ್ಛತೆಯಾಗಿ ಮಾಡಿಕೊಡ್ತೀವಿ. ಯಾವುದೇ ಕಂಪ್ನಿ ಆಗಲಿ, ಹೋಟೆಲ್ ಆಗಲಿ, ಮತ್ತು ಮಾರ್ಕೆಟಿಂಗಿಗೆ ಯಾರೇ ಆದರೂ ನಮಗೆ ಮಾಲ್ಗಳಿಗೆಲ್ಲ ನಾವು ಸಪ್ಲೈ ಮಾಡ್ತೀವಿ. ದಯಮಾಡಿ ಎಲ್ಲರೂ ನಮಗೆ ಇದು ಕೊಡಿ ಅಂತ ಹೇಳ್ಬಿಟ್ಟು ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದೀವಿ. ನೀವು ಒಂದು ಬಂದ ಮೇಲೆ ತಿಳುವಳಿಕೆ ಬಂದ ಮೇಲೆ ನಾವೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ತರಕಾರಿ ಕಟಿಂಗ್ ಘಟಕದ ಅವ್ಯವಸ್ಥೆ ಬಗ್ಗೆ ಸುದ್ದಿ ಮಾಡ್ತಿದ್ದಂತೆ ಎಚ್ಚೆತ್ತ ಆಹಾರ ಸುರಕ್ಷತಾ ಅಧಿಕಾರಿಗಳು ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ವೇಳೆ ಯಾವುದೇ ಸ್ವಚ್ಛತೆ ಇಲ್ಲದೆ, ಸರಿಯಾದ ದಾಖಲೆಗಳಿಲ್ಲದೆ, ನೇಮ್ ಬೋರ್ಡ್ ಕೂಡ ಇಲ್ಲದೆ ಇರೋದನ್ನ ಗಮನಿಸಿ 10,000 ರೂಪಾಯಿ ದಂಡವನ್ನ ಕೂಡ ವಿಧಿಸಿದ್ದಾರೆ. ನಮಗೆ ಪ್ರಜಾಶಕ್ತಿಯವರಿಂದ ಒಂದು ಬೆಳಗುಂಬ ಹತ್ರ ಒಂದು ಜಾಗದಲ್ಲಿ ಮೆಣಸಿನ್ಕಾಯಿ ಕತ್ತರಿಸ್ಕೊಂಡು ಕ್ಲೀನ್ ಮೇಂಟೈನ್ ಮಾಡ್ದಂಗೆ ಯಾವುದೇ ಥರ ವಿಷಯದಿಲ್ದಂಗೆ ಒಂದು ಕಂಪ್ಲೇಂಟ್ ಅಂತ ಇದಾಗಿತ್ತು. ಹುಳುಗಳೆಲ್ಲ ಬಂದಿದ್ದಾವೆ ಅಂತ
ನಾವು ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾವುದೇ ಥರ ಏಜೆನ್ಸಿ ಹೆಸರು ಇರಲಿಲ್ಲ, ಯಾವುದೇ ಥರ ಪರವಾನಗಿನೂ ಇರಲಿಲ್ಲ. ಹಾಗಾಗಿ ಯಾವುದೂ ಸ್ವಚ್ಛತೆನ ಕಾಪಾಡ್ತಿರಲಿಲ್ಲ. ಪ್ರತಿಯೊಂದು ಕಾಲಿನ ಅಲ್ಲಿ ಮಾಲೀಕರಿಗಾದ ರವಿಶಂಕರ್ ಅನ್ನೋರಿಗೆ ನಾವು ನೋಟಿಸ್ ಕೊಟ್ಟು 10,000 ದಂಡ ಹಾಕಿದ್ದೀವಿ. ದಂಡ ಹಾಕ್ಬಿಟ್ಟು ಅವರು ಫಸ್ಟ್ ಪರವಾನಗಿ ತೊಗೋಬೇಕು, ಶುಚಿತ್ವ ಮೇಂಟೈನ್ ಮಾಡಬೇಕು, ಆಗಿನ ಮುಂದೆ ಇದನ್ನು ಆಗ್ದಂಗೆ ನೋಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ಇಲ್ಲ ದಂಡ ಆಗಿದೆ. ಅದೇನೇ ಇರಲಿ, ಒಂದೇ ಒಂದು ಸುದ್ದಿಯಿಂದ ಇಡೀ ಈ ತರಕಾರಿ ಕಟಿಂಗ್ ಘಟಕ ಫುಲ್ ಕ್ಲೀನ್ ಆಗಿದೆ. ಮುಂದೆಯೂ ಹೀಗೆಯೇ ಹೈಜಿನಿಕ್ ಆಗಿ ಸೇವೆ ನೀಡುವ ಭರವಸೆಯನ್ನ ಕೂಡ ನೀಡಿದ್ದಾರೆ ಈ ಕಟಿಂಗ್ ಘಟಕದ ಮಾಲೀಕರು. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.